ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಷ್ಟು ದಿನ ಮಳೆ ಇಲ್ಲ ಅಂತ ರೈತರು ಪರದಾಡ್ತಾ ಇದ್ರು. ಆದ್ರೆ ಇದೀಗ ಮಳೆರಾಯನ ಆಟ ಶುರುವಾಗಿದ್ದು ರೈತರಿಗೆ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗಿದೆ. ಮೊದಲ ಮಳೆಗೆ ಬಾಳೆ ತೋಟ ನಾಶ. ಪರಿಹಾರಕ್ಕಾಗಿ ಸರ್ಕಾರದತ್ತ ರೈತರ ಚಿತ್ತ. ಮಳೆಯ ಆರ್ಭಟಕ್ಕೆ ಮಣ್ಣು ಪಾಲಾದ ಬಾಳೆ ತೋಟ. ಇನ್ನು 15 ದಿನ ಕಳೆದ್ರೆ ರೈತರ ಮನೆ ಸೇರಬೇಕಿದ್ದ ಫಸಲು ಹಾಳು. ಕೈಗೆ ಸಿಕ್ಕ ಫಲ ಬಾಯಿಗೆ ಬರಲಿಲ್ಲವಲ್ಲ ಎಂದು ರೈತ ಕುಟುಂಬದ ಗೋಳಾಟ. ಹೀಗೆ ಭೂಮಿಗೆ ಬಿದ್ದ ಬಾಳೆ ಗಿಡಗಳ ಮುಂದೆ ರೈತರು ಗೋಳಾಡುತ್ತಿರುವ ದೃಶ್ಯ ಕಂಡುಬಂದಿದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣದಲ್ಲಿ. ವಿಜಯನಗರ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಲ್ಲಿ ಸುರಿದ ಮಳೆ ಅದೆಷ್ಟೋ ರೈತರ ಬದುಕಿಗೆ ಬರೆ ಎಳೆದಿದೆ. ಕೈಗೆ ಬಂದಿದ್ದ ಬಾಳೆಗೊನೆಗಳು ನೆಲಕ್ಕುರುಳಿವೆ. ನಿನ್ನೆ ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ಸಾಕಷ್ಟು ಬಾಳೆ ಗಿಡಗಳು ನೆಲಕ್ಕುರುಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನಾವು ಇಲ್ಲಿ ಗಮನಿಸ್ಬೋದು, ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹೊರವಲಯದ ಭಾಗದಲ್ಲಿದ್ದೇವೆ. ಕೇವಲ ಇನ್ನು 10-15 ದಿನದಲ್ಲಿ ಈ ಒಂದು ಬಾಳೆಹಣ್ಣು ಕೈಗೆ ಬರ್ತಕ್ಕಂತಹ ಪರಿಸ್ಥಿತಿ ಇತ್ತು. ಆದರೆ ನಿನ್ನೆ ಸುರಿದಂಥ ಗಾಳಿ ಮತ್ತು ಮಳೆಗೆ ಈ ರೀತಿಯ ಪರಿಸ್ಥಿತಿ ಇದೆ. ಮಳೆರಾಯನ ವಕ್ರ ದೃಷ್ಟಿಗೆ ಕ್ಷಣ ಮಾತ್ರದಲ್ಲಿ ಬಾಳೆ ಫಸಲು ಕೊಚ್ಚಿ ಹೋಗಿದೆ. ಪ್ರಕೃತಿ ಮುನಿಸಿನಿಂದ ರೈತರ ಬಾಳು ಬೀದಿಗೆ ಬಿದ್ದಿದೆ. ಹೊಸೂರು, ಇಪ್ಪೆತೇರಿ, ನರಸಾಪುರ, ಮಾಗಾಣಿ, ಕಮಲಾಪುರ ಗ್ರಾಮ ಸೇರಿ 16 ಗ್ರಾಮದ ರೈತರು ಮಕ್ಕಳಂತೆ ಜೋಪಾನ ಮಾಡಿದ ಬಾಳೆ ಬೆಳೆ ಮೇಲೆ ಪ್ರಕೃತಿ ಮುನಿಸಿಕೊಂಡಿದೆ. ಅದರಲ್ಲಿ ಎಷ್ಟಾಗುತ್ತೆ ಸರ್ಕಾರದಿಂದ ಕೂತ್ಕೊಂಡು ಮಾತಾಡಿ ನನ್ನ ಕೈನಿಂದ ಎಷ್ಟಾಗುತ್ತೆ ನಾನು ಸಹಾಯ ಮಾಡ್ತೀನಿ. ಅವರಿಗೆ ಮಾಡಿಬಿಟ್ಟು ಎಲ್ಲ ಒಂದು ಡೀಟೇಲ್ಡ್ ರಿಪೋರ್ಟ್ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ಇದಾಗೈತಿ, ಯಾರಿಗೆ ಅನ್ಯಾಯ ಆಗೈತಿ ಅಷ್ಟೇ ಕರೆಕ್ಟಾಗಿ ಸರ್ವೆ ಮಾಡಿಸಿ ರಿಪೋರ್ಟ್ ಕೊಡಲಿ. ಅದ್ರ ಮೇಲೆ ಡಿಸೈಡ್ ಮಾಡಿ ಸರ್ಕಾರದಿಂದ ಎಷ್ಟಾಗುತ್ತೆ ನಾನು ಸಹಾಯ ಮಾಡ್ತೀನಿ. 1 ಎಕರೆ ಹೊಲದಲ್ಲಿ ಬಾಳೆ ಬೆಳೆಯೋದಕ್ಕೆ ಲಕ್ಷದವರೆಗೆ ಹಣ ಖರ್ಚು ಮಾಡ್ತೇವೆ. ಇನ್ನೇನು 1 ತಿಂಗಳಲ್ಲಿ ಬಾಳೆ ಮಾರಾಟಕ್ಕೆ ರೆಡಿ ಮಾಡಿಕೊಂಡಿದ್ವಿ. ಬಿರುಗಾಳಿ ಮತ್ತು ಮಳೆ ಬಂದು ಬದುಕನ್ನ ಕಸಿದುಕೊಂಡಿದೆ ಅಂತ ಬೆಳೆಗಾರರು ಅಳಲು ತೋಡಿಕೊಂಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.